ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹೊರಗೆ ಮಳೆ ಬರತೈತಿ, ನಮಗೇನಾರ ಬಿಸಿ ಬಿಸಿದು ಮಾಡ್ಕೊಂಡು ತಿನ್ಬೇಕು ಅನ್ಸತೈತಿ. ಇವತ್ತು ನಾನು ನಿಮ್ಗೆ ಕಾರ್ನ್ ಪಕೋಡ ಅವ್ರ ಬಜ್ಜಿ ಅದನ್ನ ಮಾಡಿ ತೋರ್ಸತ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇಲ್ಲೇ ಕಾರ್ನ್ ತೊಗೊಂಡಿನಿ. ಇದೇನು ಬೇಯಿಸಿದ್ದಲ್ಲ, ಹಂಗೆ ಹಸಿದ ತೊಗೋಬೇಕಾ. ಇಲ್ಲೊಂದು ಸಣ್ಣ ಮಿಕ್ಸರ್ ಜಾರ್ ಒಳಗೆ ಆ ಕಾರ್ನ್ ಏನು ಹಸಿದೈತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಉಳಿಸ್ಕೋರಿ. ಇದು ನಡು ಸ್ವಲ್ಪ ಇವನ್ನ ಹಾಕ್ಕೊಂಡು ಬಜ್ಜಿ ಮಾಡಿದರೆ ಇದು ಟೇಸ್ಟ್ ಕೊಡ್ತೈತಿ. ಫುಲ್ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ತರಿಯಾಗಿರಲಿ ಇಷ್ಟ. ಈಗ ನಾನು ಇಲ್ಲಿ ಇನ್ನೊಂದು ಬೌಲ್ ತೊಗೊಂಡೀನಿ. ಅದಕ್ಕೆ ಈ ಮಿಕ್ಸಿ ಮಾಡಿದ ಕಾರ್ನ್ ಏನೈತಲ್ಲ ಅದನ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊರಿ ಸಣ್ಣದ, ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊರಿ, ಬೇಸನ್ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊರಿ, ಕ್ರಿಸ್ಪ್ ಆಗ್ತಾವೆ ಇವಾಗ ಅಕ್ಕಿ ಹಿಟ್ಟು ಹಾಕಿದ್ರೆ. ಸ್ವಲ್ಪ ಅರಿಶಿನ ಹಾಕ್ಕೊರಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊರಿ, ಮತ್ತು ನಾವೇನಾಗಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಕಾರ್ನ್ ಅವನ್ನ ಹಾಕ್ಕೊರಿ. ಹಾಕ್ಕೊಂಡ ಇಲ್ಲಿ ನೀರು ಹಾಕೋದು ಬೇಡ, ಫಸ್ಟಿಗೆ ಹಂಗೆ ಕಲಿಸ್ಕೊರಿದ್ನ. ಈಗ ಈರುಳ್ಳಿ ಮತ್ತು ಅದೇನು ಪೇಸ್ಟ್ ಮಾಡಿರ್ತೀವಲ್ಲ ಅದರೊಳಗೆ ನೀರಿನ ಅಂಶ ಇರ್ತೈತಿ. ಬೇಕಂದ್ರೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದ. ನೋಡ್ರಿ, ಈಗ ನಾ ಫುಲ್ ಕಲಿಸ್ಕೊಂಡೀನಿ. ಈ ಥರ ಆಗೈತಿ ಹಿಟ್ಟ. ಈಗ ಎಣ್ಣೆ ಒಳಗಿದ್ನ ಕರಿಯೋಣ. ಇಲ್ಲಿ ಇನ್ನೊಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ಕರಿಯಾಕಂತೇಳಿ. ಈಗ ನೀವು ಬಜ್ಜಿ ಯಾವ ಥರ ಬಿಡ್ತಿರಲ್ಲ ಸೇಮ್ ಹಂಗೆ ಬಜ್ಜಿ ಬಿಟ್ಕೋಬೇಕು. ಸ್ವಲ್ಪ ದೊಡ್ಡ ಬಿಟ್ರೂ ಅವ್ರು ರುಚಿ ಕೊಡ್ತಾವೆ, ಸ್ವಲ್ಪ ಸಣ್ಣ ಬಿಟ್ಟರೆ ಅವು ರುಚಿ ಕೊಡ್ತಾವೆ. ಈ ಹಸಿ ಕಾರ್ನ, ಇದು ಅಮೇರಿಕನ್ ಕಾರ್ನ್ ಏನಂತಾರಲ್ಲ, ಅವ್ನು ತೊಗೊಂಡು ಇಟ್ಟರೆ ಮನ್ಯಾಗ ಏನು ಮಾಡಬೇಕು ಅಂತೇಳಿ ತಿಳಿಯಂಗಿಲ್ಲ. ಸೊ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರ್ತಾವೆ. ಇದಕ್ಕೆ ಸೋಡಾ ಮತ್ತು ಬಿಸಿ ಎಣ್ಣೆ ಹಾಕೋದೇನು ಜರೂರು ಇರೋಂಗಿಲ್ಲ. ನೋಡ್ರಿ, ಈ ಥರ ಫುಲ್ ಕರ್ಕೋಬೇಕು. ಈ ಥರ ಇಷ್ಟು ಸಾಫ್ಟ್ ಆಗ್ತಾವಲ್ಲ ಇವ, ತಿನ್ನೋಕ್ಕೂ ಭಾಳ ಟೇಸ್ಟ್ ಇರ್ತಾವೆ. ನಾ ಇಲ್ಲೇ ಕಾಫಿ ಜಡೆ ಸರ್ವ್ ಮಾಡತ್ತೀನಿ. ಸಂಜೆ ಟೈಮ್ ಒಳಗೆ ಇವನು ಕ್ರಿಸ್ಪಾಗಿ ಕಾರ್ನ್ ಬಜ್ಜಿ ಅವ್ರ ಪಕೋಡ ತಿಂದರೆ